ನೋಡಿ ಇಲ್ಲೇ ವೈವಿಧ್ಯಮಯವಾಗಿರ್ತಕ್ಕಂಥದ್ದು ನೋಡಿ. ಓ 1 2 3 4 4 ತಲೆದ ಆಕಳು 5 ಇಲ್ಲ ನೋಡ್ತಿಲ್ಲ 1 2 3 4 ಅಂದ್ರೆ ಒಂದ್ ರೀತಿಯಾಗಿ ನಾವಾಗ ನೋಡಿ ಇಲ್ಲೇ ಶಿವನ ಇದ್ರ ಮೇಲೆ ಲಿಂಗದ ಮೇಲೆ ಹಾಲು ಸುರಿಸ್ತದೆ. ಇವೆಲ್ಲವೂ ಕೂಡ ಏನಂದರೆ ಆನಂದದ ಸಂಕೇತಗಳು ಅಲ್ವಾ. ನೋಡಿ ಯಾರು ಕೂತಿದ್ದಾರೆ ಮೇಲೆ, ಶಿವ ಈಶ್ವರ. ಆಮೇಲೆ ಆ ಕಡೆ ಈ ಕಡೆ ಸರ್ಪ ಇದ್ದಾವೆ, ಹೌದಾ. ಇವೆಲ್ಲ ಏನ್ ತೋರಿಸ್ತವೆ? ಶಿವನ ಅಗತ್ಯ ಉಂಟಾ? ನಂದಿ ದೇವಸ್ಥಾನ ಇದೆಯಲ್ಲ, ಹಾಗಾಗಿ ಶಿವನ ಮತ್ತೆ ಆಕಳೆಲ್ಲ ಶಿವನನ್ನು ಒಳಗಿಡಬೇಕಲ್ವಾ. ನಂದಿ ದೇವಸ್ಥಾನದಲ್ಲಿ ಇವೆಲ್ಲ ಬೇಕಾ? ಇದೆಲ್ಲವೂ ಕೂಡ ತರ್ಕಕ್ಕೆ ಹಚ್ಚಬೇಕಾಗತ್ತೆ. ಬಸವಣ್ಣನ ವೈಭವೀಕರಿಸ್ತಾ ಇದ್ದಾರೆ, ಶಿವನನ್ನಲ್ಲ. ಬಸವಣ್ಣನ ವೈಭವೀಕರಿಸಬೇಕಾದ್ರೆ ಇದೆಲ್ಲ ಬೇಕಾ? ವಿಜಯದ ಸಂಕೇತ. ಈಗ ನೋಡಿ ಏನ್ ತೋರ್ಸತ್ತೆ ಇದು? ಯುದ್ಧದಲ್ಲಿ ಹೋರಾಡ್ತಾ ಇರೋದು, ಸಿಂಹನ ಕೊಲ್ತಾ ಇರೋದು, ಕುದುರೆ ಮೇಲೆ ಕುತ್ಕೊಂಡಿರೋದು, ಇದು ಚೆನ್ನಮ್ಮಾಜಿ ಅಲ್ವಾ? ನೋಡಿ ಕರೆಕ್ಟ್ ಆಗಿ ಚೆನ್ನಮ್ಮಾಜಿ. ಹೌದು ಚೆನ್ನಮ್ಮಾಜಿಯ ವೀರಾವೇಶದಿಂದ ಹೋರಾಡ್ತಾ ಇರೋದು. ಇದು ಯಾರು ನೋಡು? ಔರಂಗಜೇಬ. ಆನೆ ಮೇಲೆ ಔರಂಗಜೇಬನ ಮಗ ಅಜಮತಾರ. ಔರಂಗಜೇಬ ಅಂತೂ ಅನ್ಕೋಬಹುದು, ಯಾಕೆಂತಂದ್ರೆ ಅವನು ಇದು ದಿನದಲ್ಲಿ ಬಂದಿರೋದಲ್ಲ, ಹಾಗಾಗಿ. ಚೆನ್ನಮ್ಮಾಜಿ ಅಲ್ಲಿ ಹುಲಿನ ಬೇಟೆ ಆಡ್ತಾ ಇದ್ರೆ ಒಂದ್ ರೀತಿಯಾಗಿ ಅದನ್ನ ಒಂದು ಕತ್ತಿಯಿಂದ ಕೊಲ್ತಾ ಇದ್ದಾರೆ. ಇಲ್ಲಿ ನೋಡಿ ಅಂದ್ರೆ ಅಂತ ಹುಲಿಯನ್ನು ನಾನು ಸೋಲಿಸಿದ್ದೇನೆ ಅಂತನ್ನುವಂಥದ್ದು ವಿಜಯದ ಸಂಕೇತ. ಮರಣದ ಸಂಕೇತ ಅಲ್ಲ, ಇದು ವಿಜಯದ ಸಂಕೇತ. ಇದು ಚೆನ್ನಮ್ಮಾಜಿಯ ಸಮಾಧಿ ಸ್ಥಳ ಅಂತ ಜನ ಹೇಳ್ತಾ ಇದ್ದಾರೆ. ಅವರಿಗೆ ನಾನು ಕೈ ಮುಗಿತೀನಿ ಅಷ್ಟೇ. ಅಂದ್ಕೊಳ್ಳಿಯಪ್ಪ, ನಮಗೆ ಕೊಪ್ಪಲು ಮಠವೇ ಚೆನ್ನಮ್ಮಾಜಿಯ ಸಮಾಧಿ ಸ್ಥಳ ಅಂತೇಳಿ. ಯಾಕಂದ್ರೆ ಕೆಳದಿಯವರು ಸಮಾಧಿ ಸ್ಥಳಕ್ಕೆ ಇಷ್ಟು ಬೆಲೆ ಕೊಡ್ಲಿಲ್ಲ, ಇಷ್ಟು ಬೆಲೆ ಎಲ್ಲಿಯೂ ಕೂಡ ಕೊಡ್ಲಿಲ್ಲ. ವೆಂಕಟಪ್ಪ ನಾಯಕನಿಗೆ ಇಂಥ ದೊಡ್ಡದು ಸ್ಮಾರಕ ಇಲ್ಲ. ಅದು ರಾಜ, ಇದು ರಾಣಿ. ದೊಡ್ಡ ಸಂಕಣ್ಣ ನಾಯಕನಿಗೆ ದೊಡ್ಡ ವ್ಯಕ್ತಿಯವನು, ಅವನಿಗೆ ಸ್ಮಾರಕ ಇಲ್ಲ. ವೆಂಕಟಪ್ಪ ನಾಯಕಂದು ಸಣ್ಣದಾಗಿ ಅಲ್ಲೇ ಇದು ಕಟ್ಟೆ ಕಟ್ಟಿದಾರಲ್ಲ, ಅಲ್ಲಿ ಕಟ್ಟೆ ಕಟ್ಟಿದಾರಲ್ಲ, ಅದೇ ರೀತಿ ಅಂತ ಕಟ್ಟೆ ಇಕ್ಕೇರಿಯಲ್ಲಿ ಸಿಗತ್ತೆ ನಿಮಗೆ. ವೆಂಕಟಪ್ಪ ನಾಯಕನಿಗೆ ಎಷ್ಟು ವರ್ಷ ಆಳ್ವಿಕೆ ಮಾಡಿದವನು? 47 ವರ್ಷ ಆಳ್ವಿಕೆ ಮಾಡಿದ. ಅವನಿಗೇ ಇಂಥದ್ದಿಲ್ಲ. ಚೆನ್ನಮ್ಮಾಜಿಗೆ ಕಟ್ಟಿಕೊಟ್ರಲ್ಲ ಇವರು. ಬಟ್ ಅವನು ವಿಜಯದ ಸಂಕೇತಗಳಿದ್ದಾವೆ, ಆದರೆ ಅವನ ಸಮಾಧಿ ಸ್ಥಳ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲ.